ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಇವತ್ತು ವಾರ ಇದ್ದಿದ್ರಿಂದ ಸ್ವಲ್ಪ ಬೇಗ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಹೇಳಕ್ಕಾಗಿಲ್ಲ, ಸ್ವಲ್ಪ ಲೇಟೇ ಆಗೋಗಿದೆ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ, ಒಂದು ಮನೆ ದೇವ್ರ ವಾರ ಶನಿವಾರ, ಹಾಗೆ ಇವತ್ತು ಆಷಾಢದ ಕೊನೆ ಶನಿವಾರ ಇದೆ. ಹಾಗೆ ಇವತ್ತು ನನ್ನ ಮಗಳಿಗೆ ಸ್ಕೂಲು ಆಫ್ ಡೇ ಕೂಡ ಇದೆ. ಸೊ ಇದೆಲ್ಲ ಕೆಲಸ ಮಾಡ್ಕೊಳ್ಳೋದ್ರ ಜೊತೆಗೆ ಅವಳಿಗೂ ಕೂಡ ಸ್ಕೂಲ್ಗೆ ಕಳಿಸ್ಬೇಕು. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಹೊರಗಡೆ ಬಂದು ಹೊಸ್ಲಿಗೆಲ್ಲ ನೀರ್ ಹಾಕಿ ಒರೆಸಿ ನೀಟಾಗಿ ತೊಳೆದು ಅಂಡ್ ಹಾಗೆ ಇವತ್ತು ಹೊಸ್ಲಿಗೆ ನಾನು ಅರಿಶಿನ ಹಚ್ಬೇಕು ಅಂತ ಅನ್ಕೊಂಡು, ಸೊ ಅದಕ್ಕೆ ಫಸ್ಟೇನೆ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಡೋರ್ ತೆಗೆದು ಈಚೆ ಬಂದಿದ್ದೆ. ನಾನು ಕೆಲವೊಂದ್ ಸತಿ ನಮ್ಮ ಮನೆ ದೇವ್ರ ವಾರ ಅಥವಾ ಶುಕ್ರವಾರ ದಿವಸ ಈ ರೀತಿ ಅರಿಶಿನ ಹಚ್ಚಿರ್ತೀನಿ. ತುಂಬಾ ದಿವಸ ನಾನೇನು ಹಚ್ಚಕ್ ಹೋಗಲ್ಲ, ಕೆಲವೊಂದು ಸತಿ ನಾನು ಹಚ್ಚಿದ್ದುಂಟು. ಹಾಗೆ ಯಾರೆಲ್ಲ ಹೊಸ್ಲಿಗೆ ಅರಿಶಿನ ಹಚ್ಚುತ್ತಿರ್ತೀರ ಅವ್ರಿಗೆ ಈ ಟ್ರಿಕ್ ಗೊತ್ತೇ ಇರುತ್ತೆ. ಬರೀ ಅರಿಶಿನಕ್ಕೆ ನೀರ್ನ ಮಿಕ್ಸ್ ಮಾಡ್ಕೊಂಡು ಹೊಸ್ಲಿಗೆ ಹಚ್ಚಿದ್ರೆ ಅದು ಹಿಟ್ಕೊಳ್ಳಲ್ಲ, ನೀರ್ ತರ ಜಾರ್ಕೊಂಡು ಹರಿದು ಹೋಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು ಸಮಕ್ಕೆ ಕಲ್ಸ್ಕೊಂಡು ಹಚ್ಚೋದ್ರಿಂದ ಅರಿಶಿನ ತುಂಬ ಬೇಗ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಮತ್ತೆ ನಾವು ಅದ್ರ ಮೇಲೆ ರಂಗೋಲಿ ಆಗಿರ್ಬೋದು, ಅರಿಶಿನ ಕುಂಕುಮ ಏನೇ ಇಟ್ರು ಕೂಡ ಸ್ವಲ್ಪ ಚಂದವಾಗಿ ಕಾಣುತ್ತೆ. ಸೊ ನಾನು ಅಷ್ಟೇ ಫಸ್ಟ್ ಅರಿಶಿನ ಎಲ್ಲ ನೀಟಾಗಿ ಹಚ್ಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ಅರಿಶಿನ ಕುಂಕುಮ ಇಟ್ಕೊಂಡು ನನಗೆ ಬರೋ ಅಷ್ಟು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಆಕ್ಚುಲಿ ನಾನಿವಾಗ 4 ಇಳಿದು ಏನು ರಂಗೋಲಿ ಬಿಡಿಸ್ತಾ ಇದ್ದೀನಲ್ವಾ, ನಾನು ಯಾವಾಗಲೂ ಡೋರ್ಗೆ ಅದೊಂದೇ ಬಿಡಿಸೋದು. ಬಿಕಾಸ್ ನನಗೆ ನಾನು ಹೊಸಲು ಪಟ್ಟಿ ಮೇಲೆ ಬರೋದು ಅದು ಒಂದೇ ರಂಗೋಲಿ, ಸೊ ಹಾಗಾಗಿ ಬಿಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ನನಗೆ ಈ ಬಾರ್ಡರ್ ರಂಗೋಲಿಗಳೆಲ್ಲ ಬರಲ್ಲ. ನಾನು ಹೇಳಿದ್ದೆ ಫಸ್ಟೇನೆ ನನಗೆ ಮೆಹಂದಿ ಡಿಸೈನ್ಸ್ ಆದರೆ ಸ್ವಲ್ಪ ಬಂದ್ಬಿಡುತ್ತೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಈ ತರ ಬಿಡಿಸಿದ್ರೆ ಸರಿ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾರ್ಡರ್ ತರನೂ ಕಾಣಿಸ್ಲಿ ಅಂತ ನಾನಿಲ್ಲಿ ಹೂವು ಬಿಡಿಸ್ಕೊಂಡು ಅದಾದ್ಮೇಲೆ ಎಂಡಿಂಗಿಗೆ ದೀಪ ತರ ಬಿಡಿಸ್ಕೊಂತಾ ಇದ್ದೀನಿ. ನನಗೆ ಮೊದಲಿಗೆ ಹೋಲ್ಸ್ಕೊಂಡ್ರೆ ಇವಾಗ ಸ್ವಲ್ಪ ಬೆಟರ್ ಅನ್ಸುತ್ತೆ. ನನಗೆ ಎಳೆಲ್ಲ ನೀಟಾಗಿ ಎಳೆಯಕ್ಕೆ ಬರ್ತಾ ಇದೆ. ಫಸ್ಟ್ ಆಗಿದ್ದಿದ್ರೆ ಹೆಂಗ್ ಬೇಕಂಗೆ ಬಿಟ್ಬಿಟ್ಟು ಸುಮ್ಮನೆ ನನ್ನ ಪಾಡಿ ನಾನು ಎದ್ದೋಗ್ತಾ ಇದ್ದೆ, ಎಷ್ಟು ಟ್ರೈ ಮಾಡಿದ್ರು ಇಷ್ಟೇನೆ ಅಂತ ಅನ್ಕೊಂಡು. ಸೊ ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ. ಅಂಡ್ ಹಾಗೆ ಪೂಜೆ ಐಟಮ್ಸ್ ತಗೊಂಬರೋದಕ್ಕೆ ಹೂವು ಇದೆಲ್ಲ ತಗೊಂಬರಕ್ಕೆ ನನ್ನ ಹಸ್ಬೆಂಡ್ ಇನ್ನ ಎದ್ದಿರ್ಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ವೀಕ್ ಪೂಜೆ ಮಾಡಿದ್ದು ಹೂವು ಸ್ವಲ್ಪ ಪೆಂಡಿಂಗ್ ಇತ್ತು, ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನೇನೆ ಇಲ್ಲಿ ಬಾಗ್ಲಿಗೆ ಇಡೋಣ ಅಂತ ಇಟ್ಕೊಂತಾ ಇದ್ದೀನಿ. ಸೊ ಫೈನಲಿ ಎಲ್ಲ ಡ್ರೈ ಆದ್ಮೇಲೆ ನಮ್ಮನೆ ಹೊಸಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಇವತ್ತು ನಮ್ಮನೆ ಹೊಸಲು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನ ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಯಾರು ಇದ್ದಿರಲಿಲ್ಲ. ಸೊ ಅವರು ಎದ್ದೇಳೋ ಅಷ್ಟರಲ್ಲಿ ಒಗ್ಗೆ ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಬಿಡೋಣ, ಪೂಜೆ ಇದೆಯಲ್ಲ, ಸೊ ಒಗ್ಗೆ ಬಟ್ಟೆ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಎಲ್ಲಾ ಬಟ್ಟೆನೂ ಮಷಿನ್ಗೆ ಹಾಕ್ತಾ ಇದ್ದೆ. ನಾನು ಮಷಿನ್ಗೆ ಹಾಕುವಾಗ ನನ್ನ ಹಸ್ಬೆಂಡ್ ಬಟ್ಟೆ ಮಾತ್ರ ಸಪ್ರೇಟ್ ಮಾಡ್ತೀನಿ. ನಂದು ಪಿಕ್ಕುಮಾದು ಎರಡು ಒಟ್ಟಿಗೆ ಬಟ್ಟೆ ಹಾಕ್ಬಿಟ್ಟು ಮಿಕ್ಸೆಡ್ ಕ್ಲಾತ್ಗೆ ನಾನು ಸೆಟ್ಟಿಂಗ್ ಮಾಡಿ ಬಿಟ್ಬಿಡ್ತೀನಿ. ಅವ್ರದ್ದು ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ, ನಮ್ದು ಸ್ವಲ್ಪ ಕಮ್ಮಿ ಇರುತ್ತಲ್ಲ. ಸೊ ಇಬ್ರದ್ದು ನೀಟಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು ನಮ್ಮಿಬ್ರದ್ದು ನಾನು ಸಪ್ರೇಟ್ ಆಗಿ ಹಾಕೊಂತೀನಿ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಮುಗಿದಿದ್ದಾದ್ಮೇಲೆ ಇನ್ನು ನನ್ನ ಮಗಳಿಗೆ ಇವತ್ತು ಆಫ್ ಡೇ ಇದ್ದಿದ್ರಿಂದ ಬರೀ ಸ್ನಾಕ್ಸ್ ಅಷ್ಟೇ ಕಳಿಸ್ಬೇಕಿತ್ತು, ಲಂಚ್ ಏನು ಕಳಿಸೋ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಅವಳು ಇದ್ದಾಳೋ ಅಷ್ಟರಲ್ಲಿ ಅವಳಿಗೆ ಸ್ನಾಕ್ಸ್ ಬಾಕ್ಸ್ನ ಪ್ಯಾಕ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಮನೇಲಿ ಅವಳಿಗೆ ಅಂತ ತರಿಸಿ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಬಾಕ್ಸ್ ನ ಪ್ಯಾಕ್ ಮಾಡಿದೆ. ಅಂಡ್ ಹಾಗೆ ಆಸ್ ಯೂಶುವಲ್ ಅವಳದು ನ್ಯಾಪ್ಕಿನ್ಸ್ ಮತ್ತೆ ಈಗ ಸ್ವಲ್ಪ ಚಳಿ ಇರೋದ್ರಿಂದ ಅವಳಿಗೆ ಬಿಸಿನೀರ್ ಬಾಟಲ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. 24 hours ಬಿಸಿನೀರೇ ಇರುತ್ತಲ್ಲ ಆ ಬಾಟಲ್. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿ ಮುಗಿಸಿದ್ರೆ ಅವಳು ಎದ್ಮೇಲೆ ನನಗೆ ಬೇಗ ಅವಳನ್ನ ರೆಡಿ ಮಾಡೋದಕ್ಕೆ ಸರಿ ಆಗುತ್ತೆ. ಮೊದ್ಲೇ ಅವಳು ಲೇಟ್ ಆಗಿದೆ ಹೇಳ್ತಾಳಲ್ವಾ, ಹಂಗಾಗಿ ಇದೆಲ್ಲ ಮಾಡಿ ಮುಗಿಸಿ ನಾನೇ ಎಬ್ರಿಸಿದ್ರು ಕೂಡ ಇವತ್ತಂತವಳು ಸಖತ್ ಲೇಟ್ ಮಾಡಿದ್ಲು ಎದ್ದೇಳೋಕೆ. ಸೊ ಹಂಗಾಗಿ ತಲೆ ಸ್ನಾನ ಮಾತ್ರ ಮಾಡಿಸ್ಲಿಲ್ಲ. ಕೋಸ್ ಈಗ್ಲೇ ಲೇಟ್ ಆಗಿದೆ, ತಲೆ ಎಲ್ಲ ಆರ್ಸೋ ಅಷ್ಟರಲ್ಲಿ ಇನ್ನ ಲೇಟ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಮೈಕ್ ಸ್ನಾನ ಅಷ್ಟೇ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕ್ತಾ ಇದ್ದೆ. ಬಟ್ ಅವಳು ಅದ್ರಲ್ಲೂ ಅಷ್ಟು ತರಲೆ ಲೇಟ್ ಆಗಿ ಎದ್ದಿರೋದ್ರಿಂದ ಬೈದ್ ಬಿಡ್ತಾರೆ ಅಂತ ಏನೇನೋ ಮಾಡಿ ಒಟ್ಟು ಅದನ್ನ ಕವರ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಮನ್ಸ್ ನಮ್ಮ ಮಕ್ಕಳು ನಮ್ಮ ಮನೆಯಿಂದ ಸ್ಕೂಲ್ಗೆ ಅಂತ ಹೊರಟ್ರೇನೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅವ್ರು ಇರೋವರೆಗೂ ನಮ್ಗೆ ಮನೆ ಮೆಸ್ಸಿ ತರನೇ ಇರುತ್ತೆ. ಮತ್ತೆ ಯಾವ ಕೆಲಸ ಮಾಡೋದಕ್ಕೂ ಅವ್ರು ಬಿಡಲ್ಲ, ಬಿಕಾಸ್ ಅವ್ರದೇ ಒಂದು ದೊಡ್ಡ ಕೆಲಸ ಆಗಿರುತ್ತಲ್ಲ. ಸೊ ಹಾಗಾಗಿ ನನಗೆ ಡೈಲಿ ಮಾರ್ನಿಂಗ್ ಟೈಮ್ ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ ಇರ್ತಾರಲ್ಲ. ಸೊ ಅವರು ಜಾಸ್ತಿ ನನಗಿಂತ ಬೇಗ ಅವಳನ್ನ ರೆಡಿ ಮಾಡಿ ಬಿಟ್ಟಿರ್ತಾರೆ. ಅಂಡ್ ಹೀಗೆ ನಾನು ಇವಾಗ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ, ಅವರು ಸಾಕ್ಸ್ ಹಾಕಿ ಶೂ ಹಾಕ್ತಿದಾರಲ್ಲ. ಸೊ ಸೇಮ್ ಹಿಂಗೆ ನಡೆಯುತ್ತೆ ಡೈಲಿ. ನಾನೇನಾದ್ರೂ ಒಂದು ಅವಳಿಗೆ ರೆಡಿ ಮಾಡ್ತಾ ಇದ್ರೆ ಅವ್ರಿಗೆ ಏನಾದ್ರೂ ಒಂದು ಬೇರೆ ಅವಳಿಗೋಸ್ಕರ ರೆಡಿ ಮಾಡ್ತಾನೆ ಇರ್ತಾರೆ. ಸೊ ಇನ್ನೇನು ಅವಳಿಗೆ ಎಲ್ಲ ರೆಡಿ ಮಾಡಿ ಹೊರಡಿಸ್ಬೇಕು. ಸೊ ಅವಾಗ ಅವರೇ ನಾನು ಅಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸ್ಕೊಂಡು ತಗೊಂಬಂದು ಕೊಟ್ರು. ಹಾಲು ಕುಡಿಯೋದೇ ಅವಳದು ಲೇಟು, 1/2 hour ಮಾಡ್ತಾಳೆ ಒಂದು ಅರ್ಧ ಗ್ಲಾಸ್ ಹಾಲು ಕುಡಿಯೋಕೆ. ಹಾಲು ಕುಡಿಯೋದಾಗಿರ್ಬೋದು ಅವ್ರ ಟಿಫನ್ ಮಾಡೋದಾಗಿರ್ಬೋದು ಅಷ್ಟೇ 1/2 hour to 1/4 hour ಮಾಡಾಕ್ತಾಳೆ. ನನಗತ್ತು ಸಿಟ್ಟು ನೆತ್ತಿಗೇರ್ಸ್ಬಿಟ್ಟಿರ್ತಾಳೆ. ಟೈಮ್ ಆಯ್ತು ಬೇಗ ಬೇಗ ತಿನ್ನು ಅಂತ ಹೇಳಿ ಸಾಕಾಗುತ್ತೆ. ಇದರ ಮಧ್ಯೆ ನನಗೆ ನಿನ್ನೆ ರೈಮ್ಸ್ ಹೇಳ್ಕೊಟ್ಟಿದ್ರು, ನೀವು ನೋಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ತಕ್ಕೊಂಡು ಕೂತಿದ್ಲು. ನೀನು ಸ್ಕೂಲಿಂದ ಬಂದ್ಮೇಲೆ ನಾ ಎಲ್ಲ ಚೆಕ್ ಮಾಡ್ತೀನಿ, ಇವಾಗ ಹೊರಡು ಅಂತ ಬ್ಯಾಗ್ನ ಹಾಕಿ ಕಳಿಸ್ತಾ ಇದ್ದೀನಿ. ತುಂಬಾ ಜನ ಅನ್ಕೊಬೋದು ಯಾವಾಗ್ಲೂ ಒಂದೇ ಸ್ವೆಟರ್ ಮತ್ತೆ ಟೋಪಿಲ್ ಇರುತ್ತೆ ಮಗು ಅಂತ ಅಂದ್ಬಿಟ್ಟು. ಅವಳಿಗೆ ಬೇರೆ ಸ್ವೆಟರ್ಸ್ ಇದಾವೆ, ಬಟ್ ಈ ಜರ್ಕಿನ್ ಬಂದ್ಬಿಟ್ಟು ಒಳಗಡೆ ವುಲ್ಲನ್ ಇದೆ, ಹೊರಗಡೆ ರೈನಿ ಕೋಟ್ ಇರೋದ್ರಿಂದ ಅವಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ಪ್ರಿಫರ್ ಮಾಡ್ತೀನಿ ಅವಳಿಗೆ.
ಸೊ ನನ್ನ ಮಗಳು ಡೈಲಿ 8:15 ಇಲ್ಲ 8:15 ಅಷ್ಟರಲ್ಲಿ ಮನೆನ ಬಿಟ್ಟು ವ್ಯಾನ್ಗೆ ಹೋಗ್ತಾಳೆ. ಸೊ ನಮ್ಮ ಮನೆಯವರೇ ಹೋಗಿ ಹತ್ತಿಸ್ಬಿಟ್ಟು ಬರ್ತಾರೆ. ಇಲ್ಲೇ ಹತ್ರ ಇದ್ರು ಕೂಡ ಕರ್ಕೊಂಡು ಹೋಗ್ತಾರೆ. ಅಂಡ್ ಹಾಗೆ ಇವತ್ತು ಅವಳನ್ನ ವ್ಯಾನ್ ಹತ್ರ ಬಿಟ್ಟು ಮನೆಗೆ ಪೂಜೆ ಐಟಮ್ಸ್ ಎಲ್ಲ ತಗೊಂಡ್ಬರ್ಬೇಕಿತ್ತಲ್ಲ, ಸೊ ಹಾಗಾಗಿ ಅವರು ಬೈಕಲ್ಲೇ ಹೋದ್ರು. ಸೊ ಯಾರಾದ್ರೂ ಮನೆಯಿಂದ ಹೊರಗಡೆ ಹೋದಾಗ ತಕ್ಷಣಕ್ಕೆ ಮನೆ ಕಸ ಗುಡಿಸ್ಬಾರ್ದಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮ್ಯಾಟ್ಸ್ ಎಲ್ಲ ಎತ್ತಿ ಹೊರಗಡೆ ಹಾಕಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿ ಆದ್ಮೇಲೆ ನಾನಿಲ್ಲಿ ಕಸ ಎಲ್ಲ ಗುಡಿಸ್ಕೊಂತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದಾಗ್ಲೇನೆ 1 ಟೈಮ್ ಕಸ ಎಲ್ಲ ಗುಡಿಸ್ಕೊಂಡಿದ್ದೆ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ನನ್ನ ಮನೆ ಒರೆಸೋಣ ಅಂತ ಅನ್ಕೊಂಡು ನೀಟಾಗಿ ಡೀಪ್ ಆಗಿ ಗುಡಿಸ್ಕೊಂತಾ ಇದ್ದೀನಿ. ಈ ದಿವಾನ್ ಸಂದಿ ಮತ್ತೆ ಫ್ರಿಜ್ ಸಂದಿ ಎಲ್ಲ ನಾನು ಅವಾಗಲೇ ಬಗ್ಗೆ ಗುಡಿಸ್ಕೊಂಡಿಲ್ವಲ್ಲ, ಸೊ ಅಲ್ಲಿ ಡಸ್ಟ್ ಇದ್ರೆ ಮನೆ ಒರೆಸುವಾಗ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ಬಿಟ್ಟೆ ಹೋಗಿದ್ರು. ಆ ಬಕೆಟಲ್ಲಿ ನೀರೆಲ್ಲ ಹಾಕೊಂಡು ಎತ್ತಿ ಮನೆಯಲ್ಲೇ ಒರೆಸೋದೆಲ್ಲ ಸಾಹಸ ಮಾಡಬೇಡ ನೀನು, ನಾನು ಬಂದು ನಾನು ಆರಾಮಾಗಿ ಒರೆಸ್ಕೊಡ್ತೀನಿ, ನಿನ್ನ ಕೆಲಸ ನೀನು ಮಾಡ್ತಾ ಇರೋ ಅಂತ. ಅವರು ಹೇಳಿದ ಕೆಲಸ ಏನಪ್ಪಾ ಅಂತಂದ್ರೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡಿರೋ ಸಾಕು ಅಷ್ಟೇ ಅಂತ. ಬಟ್ ನಾನು ಅವ್ರು ಬರೋ ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಡ್ರೆ ಟೈಮಿನ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೆ. ಆಕ್ಚುಲಿ ಡೈಲಿ ಮ್ಯಾಟ್ ಕೆಲಸ ನನ್ನ ಮಗಳದು. ಅವಳೇ ಮ್ಯಾಟ್ ಎಲ್ಲ ತೆಗೆದು ಈಚೆ ಹಾಕೋದು, ಒದ್ರದು, ಮತ್ತೆ ತಗೊಬಂದು ಒಳಗಡೆ ಹಾಕೋದು. ಇವತ್ತು ಅವಳು ಇಲ್ದಿರೋದಕ್ಕೆ ಈ ಕೆಲಸ ನನಗೆ ಬಿದ್ದಿದೆ. ಅಂಡ್ ಹಾಗೆ ನಾನು ಯಾವಾಗಲೂ ಮನೆ ಒರೆಸೋ ನೀರಿಗೆ ಹಾಕೊಳ್ಳೋ ತರ ಸ್ವಲ್ಪ ಕಲ್ಲುಪ್ಪು, ಅರಶಿನ ಹಾಗೆ ಊರಿಂದ ತಗೊಬಂದು ಇಟ್ಕೊಂಡಿರೋ ಸ್ವಲ್ಪ ಗಂಜಲನ್ನ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರೋ ತರ ಈ ತರ ಮಾಡೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತೆ ನಮ್ಗೆ ವಾರಗಳು, ದೇವ್ರ ಪೂಜೆ, ದೇವ್ರ ಕಾರ್ಯ ಏನಾದ್ರು ಇದ್ದಾಗ ಇದನ್ನೆಲ್ಲ ಹಾಕಿ ನಾವು ನೆಲನ ಒರೆಸ್ಕೊಳ್ಳೋದ್ರಿಂದ ನಮ್ಗೆ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ. ಅದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಅದೇ ನೀರನ್ನ ತಗೊಂಡು ಸ್ಟವ್ ಮತ್ತೆ ಶೆಲ್ಫ್ ಮೇಲ್ಗಡೆ ಎಲ್ಲ ಫಸ್ಟ್ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಒರೆಸ್ಕೊಂತಾ ಇದ್ದೀನಿ. ಅದಾದ್ಮೇಲೆ ನಾನು ಕೆಳಗಡೆ ಗ್ರಾಸ್ ಮ್ಯಾಟ್ ನ ಹಾಕೊಂಡಿದ್ದೀನಲ್ವಾ, ಅಂದ್ರೆ ಗ್ರಾಸ್ ವಾಲ್ ಪೇಪರ್ ನ ಹಾಕೊಂಡಿದ್ದೀನಲ್ವಾ, ಅದನ್ನು ಕೂಡ ಮನೆ ಒರೆಸುವಾಗ ಆಗಾಗ ಸೈಡ್ ಅಲ್ಲೇನೆ ಒರೆಸ್ಕೊಂಡ್ಬಿಡ್ತೀನಿ. ಸೊ ಹೀಗೆ ಮಾಡಿದಾಗ ನಮ್ಗೆ ಅದು ತುಂಬಾ ಡಸ್ಟ್ ಗಟ್ಟಿಯಾಗಿ ಕೂತಿರೋ ತರ ಅಥವಾ ಜಾಸ್ತಿ ಡಸ್ಟ್ ಆಗಿರೋ ತರ ಕಾಣೋದಿಲ್ಲ. ಸೊ ಹಾಗಾಗಿ ನಾನು ಅವಾಗಿಂದಾನೆ ನಮ್ಮ ಮನೇಲಿ ಅಷ್ಟೊಂದು ಏನು ಮೆಟೀರಿಯಲ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮ್ಮ ಮನೇನ ಬೇಗ ಒರೆಸ್ಕೊಬಹುದು. ಇರೋದನ್ನೆಲ್ಲ ಆ ಕಡೆ ಈ ಕಡೆ ಸರಿಸಿ ನಾನು ನೀಟಾಗಿ ನೆಲ ಎಲ್ಲ ಒರೆಸಿ ಲಾಸ್ಟ್ಗೆ ಮ್ಯಾಟ್ ಎಲ್ಲ ಒದ್ರಕೊಂಡ್ಬಂದು ಮನೆ ಒಳಗಡೆ ಹಾಕ್ತೆ. ಸೊ ಇಷ್ಟೆಲ್ಲ ಕೆಲಸ ಮುಗ್ದಿದ್ರು ಕೂಡ ನನ್ನ ಹಸ್ಬೆಂಡ್ ಇನ್ನ ಪೂಜೆ ಐಟಮ್ಸ್ ಎಲ್ಲ ತಗೊಂಡ್ ಬಂದಿರ್ಲಿಲ್ಲ. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗ್ಬಿಡ್ಬೇಡ ಅಂತ ಹೋಗಿ ಬರೋ ಅಷ್ಟರಲ್ಲಿ ಅವ್ರು ಆಗ್ಲೇ ಡೋರ್ ಬೆಲ್ ಮಾಡ್ತಾನೆ ಇದ್ರು. ತುಂಬಾ ಟೈಮಿಂದ ಮಾಡ್ತಿದ್ರು. ಸೊ ನಾನು ಬರೋ ಟೈಮ್ ಆಯ್ತು ಅಂದ್ಬಿಟ್ಟು ಆ ಲಾಕ್ಗೆ ಎಲ್ಲ ಸಿಕ್ಸ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೋಗ್ಬಿಟ್ಟಿದ್ದಾರೆ. ಏನೋ ಮತ್ತೆ ನಾ ತಗೊಂಬರೋದಿತ್ತು, ಮರ್ತ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಮತ್ತೆ ನಾನು ಹೋಗಿ ಡೋರ್ ತೆಗಿಯೋ ಅಷ್ಟರಲ್ಲಿ ಕರ್ಪೂರ ಮರ್ತ್ ಬಂದಿದ್ದೆ, ತಗೊಂಡ್ ಬರಕ್ ಹೋಗಿದೆ ಅಂತ. ಸೊ ಬಂದ್ರು. ಅಂಡ್ ಹಾಗೆ ಮತ್ತೆ ನಾನು ನನ್ನ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮನೇಲಿ ಸ್ವಲ್ಪ ನೀರು ಖಾಲಿ ಆಗಿತ್ತು. ಅಂಡ್ ಇವತ್ತು ಕಳ್ಸನ ನಾನು ಚೇಂಜ್ ಮಾಡ್ತಿರೋದ್ರಿಂದ ಕಳ್ಸಕ್ಕೆ ಫ್ರೆಶ್ ಆಗಿರೋ ನೀರು ಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಮನೇಲಿ ಕುಡಿಯೋ ನೀರು ಕ್ಯಾನ್ ಇದೆಯಲ್ಲ ಅದನ್ನೇ ನೀಟಾಗಿ ತೊಳೆದು ಹೊಸ ನೀರು ತಗೊಂಬರಕ್ಕೆ ಅಂತ ಕೊಟ್ಟು ಕಳ್ಸಿದೆ. ಸೊ ಅದರಲ್ಲೇ ತಗೊಂಡ್ಬಿಟ್ಟು ಬಂದ್ರು. ಅಂಡ್ ಹಾಗೆ ಈಗ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕೆ ತುಂಬಾ ಸುಸ್ತಾಗಿರುತ್ತೆ. ಮಿನಿಮಮ್ ಒಂದು 20 ಮಿನಿಟ್ಸ್ ನನಗೆ ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಆಗೋಗುತ್ತೆ. ಸೊ ಸುಧಾರಿಸ್ಕೊಂಡಾದ್ಮೇಲೆ ನಾನು ನಿಧಾನಕ್ಕೆ ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದಾದ್ಮೇಲೆ ನಾನೊಂದು ಡ್ರೈ ಕ್ಲಾತ್ ನ ತಗೊಂಡು ರಾಘವೇಂದ್ರ ಸ್ವಾಮಿ ಫೋಟೋನ ಫಸ್ಟ್ ಒರೆಸ್ಕೊಂಡೆ. ಬಿಕಾಸ್ ಇದನ್ನ ಒದ್ದೆ ಬಟ್ಟೆಲಿ ಒರೆಸಿದ್ರೆ ಅದು ಒಂಥರ ಶಿಮರಿ ತರ ಇದೆ ಫೋಟೋ, ಅಂದ್ರೆ ಮಿಂಚ್ ತರ ಇದೆ. ನೀರೆಲ್ಲ ಹಾಕಿದ್ರೆ ಫೋಟೋ ಏನಾದ್ರೂ ಕೆಟ್ಟೋಗುತ್ತೆ ಅನ್ನೋ ಭಯ. ಸೊ ನಾನು ನೀಟಾಗಿರೋ ಒಂದು ಡ್ರೈ ಕ್ಲಾತ್ ಅಲ್ಲಿ ನಾನು ಯಾವಾಗ್ಲೂ ರಾಘವೇಂದ್ರ ಸ್ವಾಮಿ ಫೋಟೋನ ಒರೆಸ್ಕೊಂತೀನಿ. ಎಲ್ಲಾ ಫೋಟೋಗಳನ್ನ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಾಘವೇಂದ್ರ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಬಟ್ ಅದರಲ್ಲಿ ಸ್ವಲ್ಪ ಮಳೆಗಳು ಕಮ್ಮಿ ಹೊಡೆದಿದ್ದಾರೆ ಫೋಟೋಗೆ. 2 ಮಳೆ ಇರೋದು. ಮೇಲ್ಗಡೆ ಇದ್ದಾಗ ನಾವು ಗೋಡೆಯಲ್ಲಿ ಫಿಕ್ಸ್ ಮಾಡಿದ್ವಲ್ಲ, ಆಗ 4 ಮಳೆ ಹೊಡೆದಿದ್ದೆ. ಸೊ ಹೂವು ಸಿಕ್ಸೋದಕ್ಕೆ ಸರಿ ಆಗ್ತಾ ಇತ್ತು ಅದು. ಬಟ್ ಇವಾಗ ಸರಿ ಆಗ್ತಿಲ್ಲ ಅಂದ್ಬಿಟ್ಟು 10 ರೂಪೀಸ್ ಹುಕ್ ಬರುತ್ತಲ್ಲ, ಸ್ಟಿಕ್ಕಬಲ್ ಹುಕ್ಕು, ಅದನ್ನ ಹಾಕಿ ಅದಕ್ಕೆ ಹೂವು ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗ್ಲೇ ವಾರ ಮಾಡಿದ್ರು ಕೂಡ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಮಿಸ್ ಮಾಡದೆ ಮಲ್ಗೆ ಹೂವನ್ನ ತಗೊಂಡ್ಬಂದೇ ಬರ್ತೀವಿ. ಬಿಕಾಸ್ ಆ ದೇವರಿಗೆ ಕಟೀಲಲ್ಲೂ ಕೂಡ ಮಲ್ಗೆ ಹೂ ತುಂಬಾನೇ ಶ್ರೇಷ್ಠ. ಬಟ್ ಅದನ್ನ ಈ ರೀತಿ ದಾರದಲ್ಲಿ ಕಟ್ಟಿರಲ್ಲ, ಅದನ್ನ ಬಾಳೆ ದಿಂಡಿಂದ ಬರುತ್ತಲ್ಲ ದಾರ, ಅದ್ರಲ್ಲಿ ಕಟ್ಟಿರ್ತಾರೆ. ಸೊ ನಮ್ಗೆ ಇಲ್ಲಿ ಅದೆಲ್ಲ ಸಿಗಲ್ವಲ್ಲ. ಸೊ ಸಿಗೋದನ್ನಾದ್ರೂ ತಗೊಂಡ್ಬಂದು ದೇವರಿಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾ ಅದನ್ನೇ ಹಾಕ್ತೀನಿ. ಅಷ್ಟು ಹೂವು ಎಲ್ಲ ಮಡಿಸ್ಬಿಟ್ಟು ನಾನು ಕಳಸ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೇಲಿರೋದು ಚಿಕ್ಕದ ತಾಮ್ರದ ಕಳಸ. ಸೊ ಅದಕ್ಕೆ ಫ್ರೆಶ್ ಆಗಿ ತಂದಿರೋ ನೀರು ಫುಲ್ ತುಂಬಿಟ್ಟು ನಾನು ₹1 ಕಾಯಿನ ತುಂಬಾ ದಿವಸದಿಂದ ಕಳಸದ ಒಳಗಡೆ ಹಾಕಿ ಕಳಸನ ಹೂಡ್ತಾ ಇದ್ದೀನಿ. ಆ ಕಾಯಿನ ಸೇರಿಸ್ಕೊಂಡೆ. ಹಾಗೆ ಇವತ್ತು ಕಳಸನ ಚೇಂಜ್ ಮಾಡಿ ಇಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಬಟ್ಲಿಗೆ 5 ಇಡಿ ಅಕ್ಕಿ ಹಾಕೊಂಡು ಅದನ್ನ ನೀಟಾಗಿ ಸಮಕ್ಕೆ ಮಾಡ್ಬಿಟ್ಟು ಅದಕ್ಕೆ ಓಂ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ನಾನು ಕಳಸನ ಇಟ್ಕೊಂತೀನಿ. ಬಿಕಾಸ್ ಇದು ಲಕ್ಷ್ಮಿ ಕಳಸ ಆಗಿರೋದ್ರಿಂದ ಅದಕ್ಕೆ ಓಂ ಅಂತ ಬರೆದ್ಬಿಟ್ಟು ನಾನು ಯಾವಾಗ್ಲೂ ಇದೇ ರೀತಿ ಇಟ್ಕೊಂಡು ಅಭ್ಯಾಸ. ಸೊ ಹಾಗಾಗಿ ಅದನ್ನ ಇಟ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾನು ಕಳಸಕ್ಕೆ 3 ವಿಳ್ಯದೆಲೆ ಇಟ್ಟು ಅಭ್ಯಾಸ. ಕೆಲವೊಬ್ರು 5 ಇಡ್ತಾರೆ. ಸೊ ನಮ್ಮನೆದು ಚಿಕ್ಕ ಕಳಸ ಆಗಿರೋದ್ರಿಂದ ಅಷ್ಟೊಂದು ಜಾಗ ಆಗಲ್ಲ ತೆಂಗಿನಕಾಯಿ ಇಡೋದಕ್ಕೆ, ತೆಂಗಿನಕಾಯಿ ಕಾಣಿಸಲ್ಲ. ಆಮೇಲೆ ನಾನು ಬರೀ 3 ಎಲೆನ ಇಟ್ಕೊಂತಿದ್ದೀನಿ. ಎಲೆ ಎಲ್ಲ ಇಟ್ಕೊಂಡಾದ್ಮೇಲೆ ಕಳಸಕ್ಕೆ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡ್ಬಿಟ್ಟು ನಾನು ದೀಪನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ದೀಪನೆಲ್ಲ ತೆಗ್ದು ಇಟ್ಕೊಂತಾ ಇದ್ದೀನಿ. ನಾನು ಗುರುವಾರ ದೇವ್ರ ಮನೆ ಕ್ಲೀನ್ ಮಾಡಿದ್ದು, ಶುಕ್ರವಾರ ಪೂಜೆ ಮಾಡಿರ್ಲಿಲ್ಲ. ಶುಕ್ರವಾರ ನೈಟೇ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೆ.
ಸೊ ಇವಾಗ ಅದನ್ನೇನೆ ಒಂದು ಬಟ್ಟೆ ತಗೊಂಡು ಒರೆಸಿ ಅದಕ್ಕೆ ಎಲ್ಲ ಬತ್ತೆ ಎಲ್ಲ ಹಾಕಿ ಇಡ್ತಾ ಇದೀನಿ. ನಾನಿಲ್ಲಿ 2 ಚಿಕ್ಕ ದೀಪ ಇದೆಯಲ್ಲ ಅದಕ್ಕೆ ಎಣ್ಣೆ ದೀಪನ ಹಚ್ತಾ ಇದ್ದೀನಿ. ಅಂಡ್ ಒಂದು ಕಂಚಿ ಕಾಮಾಕ್ಷಿ ದೀಪ ಏನಿದೆಯಲ್ಲ ಅದಕ್ಕೆ ನಾನು ತುಪ್ಪದ ದೀಪ ಹಚ್ತಾ ಇದ್ದೀನಿ. ಬಿಕಾಸ್ ಅದನ್ನ ರಾಘವೇಂದ್ರ ರಾಯರಿಗೆ ಅಂತಾನೆ ತಂದಿದ್ದು. ಬಟ್ ಆ ಫೋಟೋ ಅಲ್ಲಿದ್ದಾಗ ಅಲ್ಲಿ ದೀಪ ಇಡೋದಕ್ಕೆ ಜಾಗ ಇರಲಿಲ್ಲ. ಇವಾಗ ಜಾಗ ಇದೆಯಲ್ಲ, ಸೊ ಹಾಗಾಗಿ ಅದಕ್ಕೆ ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟೆ ನಾನು ಅನ್ಕೊಂಡು ಹಚ್ಚುತ್ತಾ ಇದ್ದೀನಿ. ಅಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಇನ್ನೂ ರಂಗೋಲಿನೇ ಬಿಟ್ಟಿರಲಿಲ್ಲ. ಬಿಕಾಸ್ ನಂದು ಸ್ವಲ್ಪ ಲಾಂಗ್ ಡ್ರೆಸ್ ಹಾಕಿದ್ನಲ್ಲ, ನಾನು ಈಚೆ ಒಳಗೆ ಅಲಂಕಾರ ಮಾಡುವಾಗ ರಂಗೋಲಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಎಲ್ಲಿ ತಗೊಂಬಂದ್ರಿ ಇಷ್ಟೊಂದ? ಸ್ವೀಟಾಗಿದ್ದಾವೆ, ಸ್ವಲ್ಪ ಇದಾವೆ ಅಷ್ಟೆ. ಮಾರ್ನಿಂಗ್ ಎಳ್ನೀರು ತಂದಾಗಿಂದ ಫಸ್ಟ್ ಕುಡಿದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳಿದ್ರು. ಬಟ್ ಪೂಜೆ ಮುಗಿಸಿದ ಮೇಲೆ ನಾನು ಕುಡಿತೀನಿ ಇರು ಅಂತ ಹೇಳ್ತಾನೆ ಇದ್ದೆ. ಸೊ ಕೊನೆಗೂ ಓಪನ್ ಮಾಡಿ ತಗೊಬಂದು ಕೊಟ್ರು. ಅಲ್ಲಿವರೆಗೂ ಇರೋಕ್ಕಾಗಲ್ಲ, ಸುಮ್ಮನೆ ಕುಡಿ, ಆಮೇಲೆ ಅದು ಇದು ನೋವು ಅಂತೀಯ, ಸೊ ಸುಸ್ತಾಗ್ಬಿಡ್ತೀಯ ಕುಡಿ ಅಂತ ಓಪನ್ ಮಾಡಿ ಕೊಟ್ರು. ಮತ್ತೆ ನಾನಿಲ್ಲಿ ಸೇಮ್ ಅದೇ ಅರಶಿನದ ಲೇಪನ ರೆಡಿ ಮಾಡ್ಕೊಂಡು ಕಳ್ಸದ ಕಾಯಿಗೆ ಹಚ್ತಾ ಇದ್ದೀನಿ. ನಾನು ಈ ಕಳ್ಸದ ಕಾಯಿಗೆ ಯಾವಾಗ್ಲೂ ಪೇಪರ್ ಅಲ್ಲಿ ಕಟಿಂಗ್ ಮಾಡ್ಕೊಂಡು ತ್ರಿಶೂಲ ಮತ್ತೆ ನಾಮ ಇರೋ ತರ ನಾನು ಇದಕ್ಕೆ ಡೆಕೋರೇಟಿವ್ ಮಾಡಿ ಮಾಡ್ತಾ ಇದ್ದೆ ಕುಂಕುಮದಲ್ಲಿ. ಬಟ್ ಈ ಸಲ ಆ ಪೇಪರ್ ಸಿಗ್ಲಿಲ್ಲ. ಬಿಡು, ಹೊಸದಾಗೆ ಕಟ್ ಮಾಡ್ಕೊಳ್ಳೋಣ ಅಂತಂದ್ರೆ ನಮ್ಮ ಮನೇಲಿರೋ ಕತ್ರಿನೂ ಕೂಡ ನನ್ನ ಮಗಳು ಎಲ್ಲೋ ಹಾಕ್ಬಿಟ್ಟಿದ್ಲು. ಅರ್ಜೆಂಟಿಗೆ ನಾವು ಏನು ಮಾಡೋಕ್ಕಾಗಲ್ಲ, ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅದನ್ನೇ ಕಳ್ಸದ ಕಾಯಿನ ಈ ರೀತಿ ಬರ್ದು ರೆಡಿ ಮಾಡಿ ಕಳ್ಸಕ್ಕೆ ಇಡ್ತಾ ಇದ್ದೀನಿ. ಅಂಡ್ ಹಾಗೆ ನಾನು ಆಗ್ಲೇ ಹೇಳ್ದಂಗೆ ನಾನು ರಂಗೋಲಿ ಹಾಕಿದ್ದೀನಿ. ಬಟ್ ಆದ್ರೆ ಅದು ಪೂರ್ತಿ ವಿಡಿಯೋ ಆಗಿಲ್ಲ. ಬಿಕಾಸ್ ನಾನು ವಿಡಿಯೋ ಮಾಡುವಾಗ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟು ವಿಡಿಯೋ ಲಾಸ್ಟ್ ವರ್ಗೂ ಕಂಟಿನ್ಯೂ ಆಗ್ದೇನೆ ಅದು ಮಿಡಲ್ ಅಲ್ಲೇನೆ ಅದು ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ವಿಡಿಯೋನೇ ಬಂದಿಲ್ಲ ರಂಗೋಲಿ ಹಾಕೋದು. ಫೈನಲಿ ಪೂಜೆಗೆ ಎಲ್ಲ ರೆಡಿ ಮಾಡಿದೆ. ಕಳಸ, ಫೋಟೋ ಎಲ್ಲಾನು ಕೂಡ ನೀಟಾಗಿ ರೆಡಿ ಮಾಡಿದೆ. ಬಟ್ ನಾನು ಎಷ್ಟೇ ನೀಟಾಗಿ ರೆಡಿ ಮಾಡಿದ್ರು ಕೂಡ ನಾನು ಫಸ್ಟ್ ಪೂಜೆ ಮಾಡೋ ಹಂಗಿಲ್ಲ. ಫಸ್ಟ್ ಪೂಜೆ ಅವರೇ ಮಾಡಬೇಕಲ್ವಾ. ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ನೈವೇದ್ಯನ ಮಾಡ್ತಾ ಇದ್ದೀನಿ. ಅಂದ್ರೆ ಪಂಚಾಮೃತ ಮಾಡ್ತಾರಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ದೇವ್ರಿಗೆ ಅಂತ ತಗೊಂಬಂದಿನ ಬಾಳೆಹಣ್ಣಲ್ಲಿ 2 ಬಾಳೆಹಣ್ಣು ಎತ್ಕೊಂಡು ಬಾಳೆಹಣ್ಣ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫಸ್ಟ್ ಒಂದು ಬೌಲ್ಗೆ ಹಾಕೊಂಡು ನೆಕ್ಸ್ಟ್ ಅದಕ್ಕೆ ಸಪ್ರೇಟಾಗಿ ನಮ್ಮ ಮನೇಲಿ ತುಪ್ಪ ಇರಲ್ವಲ್ಲ, ಸೊ ನಾವು ಯೂಸ್ ಮಾಡಿ ತುಪ್ಪ ಹಾಕಬಾರ್ದು ಅಂತ 2 ಪ್ಯಾಕೆಟ್ ಸಪ್ರೇಟಾಗಿ ತರಿಸಿದ್ದೆ. ಸೊ ಅದನ್ನು ಹಾಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುಡಿ ಮಾಡ್ಕೊಂಡಿರೋ ಕಲ್ ಸಕ್ಕರೆ ಆ್ಯಂಡ್ ಹಾಗೆ ಒಂದು 7-8 ಗೋಡಂಬಿನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಕೈಲಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಣದ್ರಾಕ್ಷಿ ಇರುತ್ತಲ್ಲ, ಸೊ ಅದನ್ನು ಕೂಡ ಒಂದು 5-6 ಒಣದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ. ಎಟ್ ಲಾಸ್ಟಲ್ಲಿ ಸ್ವಲ್ಪ ಹಾಲು ಮತ್ತು ಮೊಸರನ್ನ ಸೇರಿಸ್ಕೊಂಡೆ. ಹಾಗೆ ಆಮೇಲೆ ಕಲ್ ಸಕ್ಕರೆ ಕರಗಲ್ಲ, ಇನ್ನೂ ಪುಡಿ ಮಾಡಬೇಕಿತ್ತು ಅಂತ ಅಂದ್ರಲ್ಲ ಅಂತ ಲಾಸ್ಟ್ಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪ್ರತಿ ವಾರ ಪೂಜೆ ಮಾಡಿದಾಗ ದೇವ್ರಿಗೆ ನೈವೇದ್ಯಕ್ಕೆ ಇಡಕ್ಕೆ ಅಂತ ಒಂದು ಸಪ್ರೇಟ್ ಗ್ಲಾಸ್ ಬೌಲ್ನ ತೊಗೊಂಡು ಬಂದಿದ್ನಲ್ಲ, ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಅವರು ಇನ್ನೇನು ಫ್ರೆಶ್ ಅಪ್ ಆಗಿ ಬರ್ತಾರಲ್ಲ ಪೂಜೆ ಮಾಡೋಕ್ಕೆ, ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದನ್ನೆಲ್ಲ ತುಂಬಿ ದೇವ್ರ ಮನೆಗೆ ಇಡೋಣ ಅಂತ ಇಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಕೂಡ ಬಂದರು. ಸೊ ಸದ್ಯ ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಟ್ರೈಪಾಡ್ಗೆ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಮತ್ತೆ ಕರೆದ್ರು. ಮ್ಯಾಗಿಡ್ತೀಯ ನೀನು ನೋಡಿ. ನೆಕ್ಸ್ಟು ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಧಾನ, ನನ್ನ ಮಗಳಿಗಿಂತ ತುಂಬ ಸ್ಲೋ ಆಗಿ ಪೂಜೆ ಮಾಡ್ತಾರೆ. ಕುಂಕುಮ ಇಡೋದಾಗಿರ್ಬೋದು, ಅವ್ರ ಕುಂಕುಮ ಇಟ್ಕೊಳ್ಳೋದಾಗಿರ್ಬೋದು, ದೀಪ ಹಚ್ಚೋದಾಗ್ಲಿ, ಯಾವುದೇ ಆಗಲಿ ಸಖತ್ತು ಸ್ಲೋ. ಯಾಕ್ರಿ ಅಂತ ಕೇಳಿದ್ರೆ ನಿಧಾನಕ್ಕೆ ಮಾಡಬೇಕು, ನಮಗೆ ಎಷ್ಟು ನಿಧಾನ ಅನಿಸುತ್ತೋ ಅಷ್ಟು ನಿಧಾನಕ್ಕೆ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂಡ್ ನಾನು ಆಗಲೇ ಹೇಳಿದ್ದಕ್ಕೆ ಕ್ಲಾರಿಟಿ ಕೊಡಲೇ ಇಲ್ಲ. ನಾವು ಎಷ್ಟೇ ನೀಟಾಗಿ ರೆಡಿ ಮಾಡಿದ್ರು ಕೂಡ ನಾನು ಮೊದಲು ಪೂಜೆ ಮಾಡೋ ಹಾಗಿಲ್ಲ ಅಂದಿದ್ದಕ್ಕೆ ಅದೇನೂ ಇಲ್ಲ. ಯಾಕಂದರೆ ನಾನು ಡೈಲಿ ವೀಡಿಯೋಸಲ್ಲಿ ಹೇಳ್ತಿರ್ತೀನಲ್ವ, ಪ್ರತಿ ವಾರ ನಮ್ಮ ಮನೆಯಲ್ಲಿ ಗಂಡು ಮಕ್ಳಿನೇ ಪೂಜೆ ಮಾಡೋದು ಅಂತ. ಸೊ ಹಾಗಾಗಿ ಅಷ್ಟೇ ಅವ್ರು ಫಸ್ಟ್ ಪೂಜೆ ಮಾಡ್ತಿರೋದು. ಇನ್ನು ಮಿಕ್ಕಿದ ವಾರ ಬೇರೆ ವಾರಗಳು ಶುಕ್ರವಾರ, ಮಂಗಳವಾರ ಇದೆಲ್ಲ ನಾನೇ ಫಸ್ಟ್ ಪೂಜೆ ಮಾಡ್ಕೊಳ್ಳೋದು. ಅಂಡ್ ನಾನು ಒಬ್ಳೇನೆ ಪೂಜೆ ಮಾಡೋದು. ಅವಾಗೇನವರು ಪೂಜೆ ಮಾಡೋಕ್ಕೆ ಕಡ್ಡಿ ಹಚ್ಚಕ್ಕೆಲ್ಲ ಬರೋದಿಲ್ಲ. ನಾವು ಮೊನ್ನೆ ದೇವ್ರ ಮನೆನ ಕ್ಲೀನ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆ ದೇವ್ರ ಮನೆ ಅಂತ. ನನಗಂತೂ ಸಖತ್ ಖುಷಿ. ಇವಾಗ ನೆನ್ಸ್ಕೊಂಡ್ರು ಕೂಡ ಖುಷಿ ಆಗುತ್ತೆ. ತುಂಬಾ ಅಂದ್ರೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು. ನಾನು ಹಿಂದೆಂದು ನಮ್ಮ ಮನೆ ದೇವ್ರ ಮನೆನ ಸ್ಟಾರ್ಟಿಂಗ್ ನಮ್ಮ ಮನೆ ಹಾಲು ಉಕ್ಕಿಸ್ದಾಗ ನಾನು ನೀಟಾಗಿ ಪೂಜೆ ಮಾಡಿದ್ದೆ. ಅವಾಗ ಅನ್ಸುತ್ತೆ ನನಗೆ ನೆನಪಿರೋ ತರ ನೋಡಿದ್ದು. ಇವಾಗ ರಾಘವೇಂದ್ರ ರಾಯರು ದೇವ್ರ ಮನೆಗೆ ಬಂದಿರೋದಕ್ಕೂ ಏನೋ ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತೂ.
ಈಗ ಟೈಮ್ ಬಂದ್ಬಿಟ್ಟು ಒಂದು 9:15 ಇಲ್ಲ 9:15 ಅಂತ ಅನ್ಸುತ್ತೆ. 8:30ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮನೆ ಕೆಲಸ ಎಲ್ಲ ಇಷ್ಟು ಬೇಗ ಪೂಜೆ ಮುಗಿಸ್ಬಿಟ್ವಿ. ಬಿಕಾಸ್ ಎದ್ದಿರೋದೇ ಲೇಟ್ ಅಲ್ವಾ, ಸೊ ಹಂಗೆ ಹಿಂಗೆ ಮಾಡಿ ಟೈಮ್ ಪಾಸ್ ಮಾಡಿದ್ರೆ ಇನ್ನೂ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ನನಗೆ 6 ಗಂಟೆಗೆ ಹೇಳ್ಬೇಕು ಇಲ್ಲ 6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಅನ್ನೋ ಥರ ಎಲ್ಲ ನನಗೆ ಯಾವತ್ತೂ ಅನ್ಸಲ್ಲ, ಅದು ಯಾಕೋ ಗೊತ್ತಿಲ್ಲ. ನಮಗೆ ನಿಧಾನಕ್ಕೆ ನೆಮ್ಮದಿಯಾಗಿ ನಾವು ಸುಸ್ತು ತಗೊಳ್ದೇನೆ ಆರಾಮಾಗಿ ಪೂಜೆ ಮಾಡಿದ್ರೇನೆ ದೇವ್ರಿಗೆ ಒಪ್ಪಿಗೆ ಆಗುತ್ತೆ ಅಂತ ನನಗಂತೂ ಅನ್ಸುತ್ತೆ. ಹಾಗಾಗಿ ನಾನು ಫಾಸ್ಟ್ ಆಗಿ ಏನು ಮಾಡಕ್ ಹೋಗಲ್ಲ. ನಿಮ್ಗೆಲ್ಲ ನಮ್ಮನೆ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಅಂಡ್ ಹಾಗೆ ನಮ್ಮ ಮನೆಯವ್ರದ್ದು ಪೂಜೆ ಮುಗೀತು. ನೆಕ್ಸ್ಟ್ ನಾನು ಪೂಜೆ ಮಾಡೋಣ ಅಂತ ಹೋದೆ. ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟಿದ್ದೆ, ಮತ್ತೆ ನಂದು ಸ್ಯಾರಿ ಗೌನ್ ಬೇರೆ ಉದ್ದ ಆಯ್ತಲ್ಲ, ಸೊ ನನಗೆ ಮುಂದೆ ಹೋಗಕ್ಕೂ ಆಗ್ತಿಲ್ಲ ಮತ್ತೆ ಬಗ್ಗೆ ಪೂಜೆ ಮಾಡಕ್ಕೂ ಆಗ್ತಿಲ್ಲ ಅನ್ನೋ ತರ ಆಗೋಯ್ತು. ಮುಂದೆ ಹೋದ್ರೆ ಏನಿಲ್ಲ, ನಾನೇ ಹಾಕಿದ್ ರಂಗೋಲಿ, ಅದು ಕೂಡ ಬರ್ದಿರೋದ್ರಲ್ಲಿ ಹಾಕಿದಲ್ವಾ, ಬಟ್ಟೆ ಎಲ್ಲ ಎಳ್ದು ಹಾಳಾಗ್ಬಿಡುತ್ತೆ. ಇಲ್ಲ ಅಂದ್ರೆ ಅಕಸ್ಮಾತ್ ಸ್ಕರ್ಟ್ದು ಅಂಚಿನಾದ್ರೂ ಕಾಲಿಗೆ ಸಿಕ್ಕಿ ಮುಂದಕ್ಕೇನಾದ್ರೂ ಮುಗ್ರಿಸಿ ಬಿದ್ಬಿಟ್ರೆ ಅನ್ನೋದೇ ನನಗೆ ಸಖತ್ ಭಯ ಆಗ್ತಿತ್ತು. ಸೊ ಹಂಗೇನೂ ಆಗಲಿಲ್ಲ, ನಾನು ಆರಾಮಾಗೆ ಪೂಜೆ ಮಾಡಿದೆ. ಬಿಕಾಸ್ ಒಂದು ಕೈಲಿ ಪೂಜೆ ಮಾಡ್ಕೊಂಡು ನಾನು ಒಂದು ಕೈಲಿ ಡ್ರೆಸ್ನ ಇಟ್ಕೊಂಡೇ ಇರ್ತೀನಿ, ಸೊ ಬೀಳ್ತೀನಿ ಅಂತ ಭಯ ನನಗೆ. ಫಸ್ಟ್ ಎಲ್ಲ ಹಿಂಗೆ ಆಗ್ತಿರ್ಲಿಲ್ಲ, ನಾನು ಆರಾಮಾಗಿ ಇರ್ತಿದ್ದೆ. ಬಟ್ ಇವಾಗ ಸ್ವಲ್ಪ ನನಗೆ ಹೊಟ್ಟೆ ಮುಂದೆ ಬಂದಿರೋದ್ರಿಂದ ನನ್ನ ಕಾಲು ಬೆರಳು ಕೆಳಗಡೆ ಹಿಂಗೆ ಬಗ್ಗಿ ನೋಡಿದ್ರೆ ಕಾಣಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ನರ್ವಸ್ ಆಗುತ್ತೆ ಹಿಂಗೆ ಲಾಂಗ್ ಡ್ರೆಸ್ಸಸ್ ಹಾಕಿದಾಗ. ನಾನು ಕೂಡ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸಿ ಒಂದು 10 ನಿಮಿಷ ದೇವ್ರ ಮುಂದೆನೆ ಕೂತ್ಕೊಂಡ್ಬಿಟ್ಟೆ. ನಮ್ಮ ಕಷ್ಟ, ನಮಗೆ ಆಗ್ತಿರೋಂಥ ಬೇಜಾರು, ಸುಖ ಏನೇ ಇದ್ರೂ ಕೂಡ ದೇವ್ರ ಮುಂದೆ ಹೇಳ್ಕೋಬೇಕು. ನಾವು ಕಷ್ಟ ಎಷ್ಟು ಹೇಳ್ಕೊಳ್ತೀವಿ, ದೇವರು ಸುಖ ಕೊಟ್ಟಿದ್ರೆ ಅದು ಕೂಡ ಹೇಳ್ಕೋಬೇಕಲ್ವಾ. ನಿನ್ನಿಂದ ಹಿಂಗಾಯ್ತು, ನಿನ್ನ ಮನೇಲಿರೋದಕ್ಕೆ ನಮಗೆ ಒಳ್ಳೇದಾಯ್ತು ಅಂತ. ಸೊ ಅದನ್ನೆಲ್ಲ ನಾನು ದೇವ್ರ ಮುಂದೆ ಹೇಳ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮತ್ತೆ ಎದ್ದೆ. ಸೊ ಫೈನಲಿ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಬೆಳಗ್ಗೆ ಟಿಫನ್ ಏನು ಮಾಡಿರ್ಲಿಲ್ಲ, ಬೇಗ ಪೂಜೆ ಮಾಡ್ಬೇಕು ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೂ ಕೂಡ ಅಂಗಡಿಗೆ ಹೋಗೋ ಟೈಮ್ ಆಗೋಯ್ತಲ್ಲ, ಸೊ ಅವರು ಅಂಗಡಿಗೆ ಹೋಗಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮ ಮನೇಲಿ ಹೇಗೋ ಪುಳಿಯೋಗರೆ ಗೊಜ್ಜು ಇನ್ಸ್ಟೆಂಟ್ ಆಗಿ ಫ್ರಿಜ್ ಅಲ್ಲಿ ಇದ್ದೇ ಇರುತ್ತೆ. ಒಂದು ಲೋಟ ರೈಸ್ ಇಟ್ಬಿಡ್ತೀನಿ, ಬೇಗ ಟಿಫನ್ ಮಾಡ್ಕೊಂಡು ಹೋಗು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಇವಾಗ ಇಷ್ಟೇ ಸುಸ್ತಾಗಿರೋ ಸಾಕು, ಯಾವ ರೈಸು ಬೇಡ ಏನು ಬೇಡ, ಮೊದಲು ಬೇಗ ನಡಿ, ನಾನು ಹೋಟೆಲಲ್ಲಿ ಊಟ ಕೊಡಿಸ್ಬಿಟ್ಟು ಬೇಗ ಮನೆಗೆ ಬಿಟ್ಬಿಟ್ಟು ಹೋಗ್ತೀನಿ, ನಡಿ ಅಂತ. ಸೊ ಫೋರ್ಸ್ ಮಾಡ್ತಾ ಇದ್ದಾರೆ. ನನ್ಗೆ ಏನಂದ್ರೆ ಬೆಳಗ್ಗೆಯಿಂದನೂ ಅದೇ ಥಾಟ್ ಇತ್ತು, ಬಿಸಿ ಅನ್ನ ಮಾಡ್ಕೊಂಡು ಗೊಜ್ಜು ಹಾಕೊಂಡು ತಿಂದ್ರೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇಲ್ಲ, ಅದೆಲ್ಲ ಮಾಡೋದೇನು ಬೇಡ, ನಡಿ ಫಸ್ಟ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಭಯ. ಮುಂಚೆ ನಾವು ಸ್ವಲ್ಪ ಕೇರ್ಲೆಸ್ ಮಾಡಿ ಸೊ ನಮ್ಮ ಕೈಯಿಂದ ನಾವು ಹಿಂಗೆ ಮಾಡ್ಕೊಂಡ್ವಲ್ಲ, ಇವಾಗ ಏನಾದರೂ ಆಗಿಬಿಟ್ರೆ ತಡ್ಕೊಳಕ್ಕಾಗಲ್ಲ ನಮ್ಮಿಂದ ಅನ್ನೋ ಥರ ಸ್ವಲ್ಪ ಭಯ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರೆ. ಅಲ್ಲಿಂದ ನಾವು ನಮ್ಮನೆಯಿಂದ ಸ್ವಲ್ಪ ಹತ್ರ ಆಗುತ್ತೆ, ಆ ಹೋಟೆಲ್ಗೆ ಹೋಗಿ ಟಿಫನ್ ತಗೊಂಡ್ವಿ. ಅಲ್ಲಿ ಏನಾಗೋಯ್ತು ಅಂತ ಅಂದರೆ, ನಾವು 2 ಟಿಫನ್ ಆರ್ಡ್ರ್ ಮಾಡಿದ್ವಿ. ಒಂದು ಇಡ್ಲಿ ವಡೆ, ಅದು ನಮ್ಮ ಮನೆಯವ್ರಿಗೆ, ಇನ್ನೊಂದು ದೋಸೆ, ಅದು ನನಗೆ. ಹೇಗಿದ್ರು ಇಡ್ಲಿ ವಡೆ ಬೇಗ ರೆಡಿ ಇರುತ್ತಲ್ಲ, ಸೊ ಅದನ್ನೇ ಫಸ್ಟ್ ಕೊಟ್ಟರು. ಸಾಂಬಾರು ಬಿದ್ದೋಗುತ್ತೆ. ಕಿಚನ್ ಅಲ್ಲಿ ಇದ್ದವರು ಬರೀ ಇಡ್ಲಿ ವಡ ಅಷ್ಟೇ ಓದ್ಬಿಟ್ಟಿದ್ದಾರೆ. ನಾವು ಎಷ್ಟೊತ್ತು ವೇಟ್ ಮಾಡಿದ್ರು ಇನ್ನೂ ದೋಸೆನೆ ಕೊಟ್ಟಿಲ್ಲ. ಲಾಸ್ಟ್ಗೆ ಹೋಗಿ ಕೇಳಿ ನೋಡು ಅಂತ ಕೇಳಿದಾಗ, ಹೌದಾ ಅದ್ರಲ್ಲಿ ಇತ್ತ, ನಾವು ನೋಡಿಲ್ಲ ಸರ್ ಅಂತ ಅಂದ್ಬಿಟ್ಟು. ಒಂದು 10 ನಿಮಿಷ ಆಗುತ್ತೆ ಕುತ್ಕೊಳ್ಳಿ ಸರ್ ಅಂತ ಹೇಳ್ತಿದ್ದಾರೆ. ಏನ್ ಹಿಂಗ್ ಮಾಡ್ತೀರಾ ಸರ್ ನೀವು, ಎಷ್ಟು ಟೈಮ್ ಆಯ್ತು, ನಾವು ಆಲ್ಮೋಸ್ಟ್ ಒಂದು ½ ಅನ್ ಅವರೇ ಕಾದಿದ್ವಿ. ನಮ್ಮ ಮನೇಲಿ ಇಡ್ಲಿ ವಡೆ ಎಲ್ಲ ತಿಂದು ಮುಗಿಸಿದ್ರು ಅವ್ರದ್ದು ಈ ಕಡೆಯಿಂದ ರೆಸ್ಪಾನ್ಸೇ ಇರ್ಲಿಲ್ಲ. ಅದು ನೋಡಿದ್ರೆ ಹಂಗೋಗಿ ಹಿಂಗಾಗ್ಬಿಟ್ಟಿದೆ. ದೋಸೆ ಇರೋದು ನೋಡೇ ಇಲ್ವಾ ಅಂತ ಮತ್ತೆ ಅವಾಗಲೇ ಹೆಂಗೆ ಕೇಳ್ಕೊಂಬರಕ್ಕೆ ಹೋದೆ ನೀನು? ನಾವು ಯಾವಾಗ ಹಾಕಿದ್ವಿ ಸೆಟ್ ದೋಸೆ ಅಂತ ಹೇಳಿದ್ರಂತ. ಯಾವುದೂ ಕೊಡಲಿಲ್ಲ. ನನಗಂತೂ ಸಖತ್ತು ಹೊಟ್ಟೆ ಹಶ್ವಾಗ್ತಾ ಇತ್ತು. ಸೊ ಫೈನಲಿ ಕಿಚನ್ ಇಂದ ಕರೆದ್ರು, ರೆಡಿ ಆಗಿದೆ ಬನ್ನಿ ಅಂತ. ಹೋಗಿ ಇಸ್ಕೊಂಬಂದ್ರು. ನನಗೆ ಈ ಹೋಟ್ಲಲ್ಲಿ ಸಿಗುವಂತ ಮಸಾಲೆ ದೋಸೆ ತುಂಬಾ ಇಷ್ಟ ಆಗುತ್ತೆ. ಇವನ್ ನಾನು ಎಷ್ಟೊಂದ್ ಸತಿ ಆ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗೇ ಇರೋದಿಲ್ಲ, ಸುಮ್ನೆ ಚೇರ್ ಮೇಲೆ ಕೂತಿರ್ತೀನಿ. ನಮ್ಮ ಮನೆಯವರೇನೆ ತಗೊಂಡ್ ಬಂದಿರ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಈ ಹೋಟ್ಲಲ್ಲಿ ದೋಸೆ ಬಿಟ್ರೆ ಬೇರೆ ಏನೋ ತಿನ್ನಲ್ಲ ಅಂತ. ಸೊ ನಾವ್ ಇಲ್ಲಿಗೆ ಹೋದಾಗೆಲ್ಲ ಕರೆಕ್ಟ್ ಆಗಿ ದೋಸೆನೆ ಆರ್ಡರ್ ಮಾಡಿ ತಗೊಂಡ್ ಬರ್ತಾರೆ. ಸೊ ಅಲ್ಲಿಂದ ಟಿಫನ್ ಮುಗಿಸಿ ಸೀದಾ ಮನೆ ಕಡೆ ಹೊರಟ್ವಿ. ಇವ್ರಿಗೂ ಕೂಡ ಕೆಲ್ಸಕ್ಕೆ ಹೋಗೋಕೆ ಸಖತ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಮನೆ ಹತ್ರ ಬಿಟ್ಬಿಟ್ಟು ನಾನು ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀನಿ ಬಾ ಅಂತ ಕರ್ಕೊಂಡ್ಬಂದ್ರು. ಆಲ್ಮೋಸ್ಟ್ ಟೈಮ್ ಒಂದು 11:30 ಇಲ್ಲ 11:45 ಆಗಿತ್ತು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಹೇಗಿತ್ತು, ನಿಮ್ಗೆಲ್ಲ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.